ಹಲೋ ಮೊಹಮ್ಮದ್ ಆಸಿಫ್. ಹಲೋ 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 ಮೊಹಮ್ಮದ್ ಆಸಿಫ್, ಜಾಕಿರ್ ಹುಸೇನ್, ಮೊಹಮ್ಮದ್ ಆಸಿಫ್. ಹಲೋ ಪಂದ್ಯಾಟ ಮುಂದುವರಿಸಿ. ಪಂದ್ಯಾಟ ಮುಂದುವರಿಸಿ ಆದಷ್ಟು ಬೇಗ. ಅವರ ಬೇಗ ಎಸತ ಇವಾಗ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರತಿಷ್ಠೆ ಪಂದ್ಯಾಕೂಟ ಕ್ರಿಕೆಟ್ ಫೆಸ್ಟ್ 2023 ಸಂಘಟಿಸಿದ ಮತ್ತೊಂದು ರೋಚಕದ ಪಂದ್ಯಾಟ ನಡೀತಾ ಇದೆ. ಒಂದೆಡೆ ರೋಪ್ ಅಂಕಣದ ಭಾಗದಲ್ಲಿದ್ದಾರೆ ಇವಾಗ. ಮತ್ತೆ ಸಕಾರಿಕೆಯಲ್ಲಿ ಲೋ ಫುಟ್ ಅದು ಬರ್ತಾ ಇದ್ದ ಚೆಂಡು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇವಾಗ. ನಾಲ್ಕು ಓವರ್ ಪಂದ್ಯಾಟ ನಡೀತಾ ಇದೆ ಇವಾಗ. ಪಂದ್ಯಾಟ ಆದಷ್ಟು ಬೇಗ ಮುಗಿಸಿಕೊಡಬೇಕಾಗಿದೆ. ಮತ್ತೆ ಪಂದ್ಯಾಟ ಡಿಲೇ ಆದ್ರೆ ಮತ್ತೆ ಓವರ್ ಅನ್ನ ಕಡಿತ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಸಂಘಟಕರು. ಆದಷ್ಟು ಬೇಗನೆ ಪಂದ್ಯಾಟ ಮುಗಿಸಿಕೊಡ್ಬೇಕು ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ ಎರಡು ತನ್ನ ನಾಯಕರ ಮಾಡಿ. ಬಹಳ ಸುತ್ತಮುತ್ತ ಒಳೆತ ಚೆಂಡು ಸೀಮಾಕರನ್ನು ಆಕ್ರಮಿಸಿಕೊಡ್ತಾ ಇದೆ ಇವಾಗ. ಮತ್ತೆ ಬೌಂಡ್ರಿ ಆರಂಭಿಕ ಹಂತದಲ್ಲಿ ರೌಪ್ರವರ ದಾಂಡಿನ ಮುಖಾನವಾಗಿ ಬಹಳಷ್ಟು ಉತ್ತಮರಿತ ಒಂದು ಬೌಂಡ್ರಿ ಬರ್ತಾ ಇದೆ ಇವಾಗ. ತಂಡದ ಖಾತೆ ಇವಾಗ 4 ಅರ್ಥಾತ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. 3 ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರಿನ ಪಂದ್ಯಾಟ ನಡೀತಾ ಇದೆ. 11 ಆಟಗಾರರ ನಡುವೆ ಪಂದ್ಯಾಕೂಟ ನಡೀತಾ ಇದೆ. ಕ್ರಿಕೆಟ್ ಫೆಸ್ಟ್ 2023 ಮತ್ತೆ ಅಬೂದ್ ಬಹಳಷ್ಟು ಉತ್ತಮ ರೀತಿ ಎಸೆತ ಓಟಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಎಸೆತಕ್ಕೆ ಕೊಂಚ ಬಿಡ್ತೀವಿ ನಡೆಸ್ತಾ ಇದ್ದಾರೆ. ಏರ್ಕರ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಅಬೂದ್. ಈ ಪಂದ್ಯ ವಿಜೇತ ತಂಡ ಮುಂದಿನ ಪಂದ್ಯದಲ್ಲಿ ಅಹದ್ ಅಫ್ನಾ ವಾರಿಯರ್ಸ್ ಎದುರಿಸಬೇಕಾಗತ್ತೆ. ಆರಂಭಿಕ ಹಂತದಲ್ಲಿ ಫೈನಲ್ಗೆ ಪ್ರವೇಶ ಪಡ್ಕೊಂಡಂತ ಒಂದು ತಂಡ AKMS ಟಾಪ್. ರಿಯಾಜ್ 7 ಚಾಯ್ಸ್. MK ಲತೀಫ್. ಅಂತಿಮ ಎಸೆತಕ್ಕಾಗಿ ಮತ್ತೆ ಆರಂಭಿಕ ಓವರಿನ ಕೊನೆಯ ಎಸೆತಕ್ಕಾಗಿ ಮತ್ತೆ ತೀರ್ಮಾನಕಾರನ ಮಾಡ್ತಾ ಇದ್ದಾರೆ ಅಬೂದ್ ಕೋಡಿ ಎಕ್ಸ್ಪ್ರೆಸ್. ಇವಾಗ ಎಸೆತಗಾರಿಕೆಯನ್ನು ಕಾಣಬೇಕಾಗಿದೆ. ಮತ್ತೆ ಬಹಳ ಸುತ್ತಮುತ್ತ ಹೊಡೆತ ಗ್ಯಾಪ್ ಶಾಟ್ ದಾಖಲು ಪ್ರಯತ್ನ. ಚೆಂಡು ಸೀಮಕರಿ ಅಂಚಿನಲ್ಲಿ ಇದೆ. ಚೆಂಡು ಇವಾಗ ಬೌಂಡ್ರಿ. ಎರಡನೇ ಬೌಂಡ್ರಿಯನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವಾಗ ರೌಫ್. ಈ ಹಂತದಲ್ಲಿ 4 ಓಟದ ಸೇರ್ಪಡೆ. ಆರಂಭಿಕ ಇನ್ನಿಂಗ್ಸ್ ಪ್ರಥಮ 1 ಓವರ್ ಮುಕ್ತಾಯ. ತಂಡದ ಕಡೆಗೆ 8 ಓಟವನ್ನು ದಾಖಲಿಸಿಕೊಂಡಿರತಕ್ಕಂಥ ಒಂದು ತಂಡ ಕೂಡ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ವಿರುದ್ಧ ತಂಡ ಇವಾಗ ಚಂಡಾರ್ ಕಿಂಗ್ಡಮ್ ಚಂಡಾರ್ ಅನ್ನು ಎದುರಿಸ್ತಾ ಇದೆ. ಈ ಪಂದ್ಯದ ಮತ್ತೊಂದು ಪ್ರಮುಖ ಎಂಡ್ ಬ್ಯಾನರ್ ಮೊಬೈಲ್ ಕ್ಯಾಮ್. ಹಲೋ ಮಿಸ್ಟರ್ ಲತೀಫ್, ಕಮ್ ಟು ದ ಕಮಿಟೆಡ್ ಡಯಾಸ್ ಪ್ಲೀಸ್. ಎರಡನೇ ಓವರಿಗಾಗಿ ಮತ್ತೆ ಇವಾಗ ಆಜಾದ್ ಇವಾಗ ಎರಡನೇ ಓವರಿಗಾಗಿ. ಈ ಪಂದ್ಯ ವಿಜೇತ ತಂಡ ಮುಂದಿನ ಹಂತದಲ್ಲಿ ಮತ್ತೊಂದು ಆಹ್ವಾನವನ್ನ ಎದುರಿಸಬೇಕಾಗುತ್ತದೆ. ಕ್ರಿಕೆಟ್ ಫೆಸ್ಟ್ 2023 ಪ್ರಥಮ ತಂಡವಾಗಿ ಫೈನಲ್ಗೆ ಪ್ರವೇಶ ಪಡ್ಕೊಂಡಂತ ತಂಡ AKMS. ಇವಾಗ ಮತ್ತೆ ಸುಂದರ್ ಸೇರಿ ಅವರ ಸೆಂಟರ್ ಕಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಮೀರ್ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಎರಡನೇ ಓಟಕ್ಕೆ ಅವಕಾಶ. ಭರ್ಜರಿಯಾಗಿರ್ತಕ್ಕಂಥ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆ ಇವಾಗ 1-0 ಹತ್ತರತ್ತ ಸಾಗ್ತಾ ಇದೆ.
ಮತ್ತೆ ಹಾತ್ ಡಾಟ್ ಆಫ್ ಡೆಲಿವರಿ ಚುಕ್ಕಿ ಎಸೆತ ಓಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಂದಿರತಕ್ಕಂಥ ಎಲ್ಲ ಪಂದ್ಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಮುಖ ವೇದಿಕೆಯಲ್ಲಿ ಅತಿಥಿ ಗಣ್ಯರು ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಜಾರ್ ಶಾರ್ಟ್ ಆಗಿ ಬಂದಿರತಕ್ಕಂಥ ಎನ್ ಡಿ ಸಮೀರ್ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಕೇವಲ ಒಂದೊಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಎಸೆತಗಾರ ಆಜಾದ್. ತಂಡದ ಗಳಿಕೆ ಇವಾಗ 11 ರತ್ತ ಸಾಗ್ತಾ ಇದೆ. 11 ವಿದೌಟ್ ಲಾಸ್. ಯಾವುದು ಹುದ್ದೆಯನ್ನು ಕಳ್ಕೊಳ್ತಾ ಇಲ್ಲ. ನೋ ಲಾಸ್ ಫಾರ್ ದಿ 11 ರನ್. ಮತ್ತೊಂದು ಬಲವಾದ ಹೊಡೆತ ಲಾಂಗ್ ಆನ್ ಬದಲು ಚೇತ್ರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟದ ಸೇರ್ಪಡೆ. ರೋಪ್ ಕೋಡಿ ಆರಂಭಿಕ 2 ಓವರಿನ ಪಂದ್ಯಾಟ ನಡೀತಾ ಇದ್ರೆ ಕೂಡ ತದನಂತರ 2, 3, 4ನೇ ಓವರಿನಲ್ಲಿ ಭರ್ಜರಿ ಆಟ ಆಡುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಟೀಮ್ ಸ್ಪೋರ್ಟ್ಸ್. ಇವಾಗ ಮತ್ತೆ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಇವಾಗ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇವಾಗ ಸಮೀರ್ ಹುದ್ದರಿ ಪತನವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹುದ್ದರಿ ಟೀಮ್ ಸ್ಪೋರ್ಟ್ಸ್ ಅವರನ್ನ ಕಂಡುಕೊಳ್ತಾ ಇದೆ. ಇವಾಗ we request both of the team to finish this innings as soon as possible. We are running out of time. Still we have 2 more matches on the same ground. ಅಶ್ಫಾಕ್ ಹೊಸ ಆಟಗಾರ ಪ್ರವೇಶವನ್ನು ಪಡಬೇಕು. ಆದಷ್ಟು ಬೇಗ ಬನ್ನಿ. ಶೋಯಿಬ್ ಆಜಾದ್ ಎಸೆತಗಾರಿಕೆಯಲ್ಲಿ ಅಂತಿಮ ಒಂದು ಎಸೆತ ಬಾಕಿ ಇದೆ. ಸೆಕೆಂಡ್ ಓವರ್ ಲಾಸ್ಟ್ ಬಾಲ್ ಬಾದಿ ಆಜಾದ್. ಹೊಸ ಆಟಗಾರ ಶೋಹಿಬ್. ತಂಡದ ಗಳಿಕೆ ಇವಾಗ 13 ಸರಿ 12 ಪಂದ್ಯಾಟ ಮುಂದುವರಿಸಬೇಕಾಗಿದೆ. ಆಜಾದ್ ಮತ್ತೆ ಕೊನೆಯ ಸತಕ್ಕಾಗಿ ಬಾಲವಾದ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಚೆಂಡು ಚಿನ್ನ ಚೇತ್ರಕ್ಷಣೆ ಮಾಡ್ತಾರೆ. 2 ಓಟ ದಾಖಲಿಸುವ ಪ್ರಯತ್ನ. ಇವಾಗ ಓಟಿ 2 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಆರಂಭಿಕ ಇನ್ನಿಂಗ್ಸಿನ 2 ಓವರ್ ಮುಕ್ತಾಯ. ಇವಾಗ ಟೀಮ್ ಸ್ಪೋರ್ಟ್ಸ್ ತಂಡದ ಗಳಿಕೆ 14. ಇನ್ನು ಕೂಡ 2 ಓವರಿನ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆರಂಭಿಕ ಆಟಗಾರ ಮತ್ತೆ ರೌಫ್ ಅಂಕಣದ ಒಳಭಾಗದಲ್ಲಿದ್ದಾರೆ. ಅಂಕಣದ ಒಳಭಾಗದಲ್ಲಿ ರೌಫ್ ಇರುವ ತನಕ ಎದುರಾಳಿ ತಂಡಕ್ಕೆ ಕೊಂಚ ಮೆಟ್ಟಿನ ತಲೆಬೇನೆಯ ವಿಷಯ. ಯಾವುದೇ ಸಂದರ್ಭದ ಕೂಡ ಸಿಡಿರಂಬರದ ಬೌಂಡ್ರಿ 6 ಅನ್ನು ದಾಖಲಿಸಬಲ್ಲ ಆಟಗಾರ ಕೂಡ ಬಹಳಷ್ಟು ಅನುಭವಿ ಆಟಗಾರ ರೌಫ್ ಕೋಡಿ ಸ್ಟ್ರೈಕರ್ ಅಣಿಯಲ್ಲಿದ್ದಾರೆ. ಹೊಸ ಆಟಗಾರ ಇವಾಗ ಶೋಯಿಬ್ ನಾನ್ ಸ್ಟ್ರೈಕರ್ ಅಣಿಯಲ್ಲಿದ್ದಾರೆ. ಎಸೆತಗಾರಿಕೆಯಲ್ಲಿ ಮತ್ತೆ ಕೋಡಿ ಎಕ್ಸ್ಪ್ರೆಸ್ ಅಬೂದ್. ಗೌಡ ರಕ್ಷಣೆಯಲ್ಲಿ ಮತ್ತೆ ಆಜಾದ್. ಇವಾಗ ಮತ್ತೆ ಎಸೆತಗಾರಿಕೆಯನ್ನು ಕಾಣಬೇಕಾಗಿದೆ. ಮತ್ತೆ ಬಲವಾದ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಲಾಂಗ್ ಆನ್ ಹೋದರೆ ಚೇತರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟದ ಸೇರ್ಪಡೆ ಆಗಿದೆ. ತಂಡದ ಗಳಿಕೆ 15 ರತ್ತ ಸಾಗ್ತಾ ಇದೆ. ಮತ್ತೆ ಅಬೂದ್ ಶೋಯಿಬ್ ರಂಗೆ ತಟ್ಟಿ ಮುಟ್ಟು ಓಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇವಲ ಒಂದೊಂದು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಗಳಿಕೆ ಇವಾಗ 16. ಲೆಕ್ಕಿ ಟೇಪ್ ಟ್ರಾಕ್ ಕೂಡ ಇದೆ, ದಯವಿಟ್ಟು ಗಮನಿಸಿ ಅಶ್ವಾಕ್ ರವರೇ. ಓಹೋ, ಬಹಳ ಸುತ್ತಮುತ್ತ ಚೇತರಕ್ಷಣೆ ಮಾಡ್ತಾ ಇದ್ದಾರೆ. ರನ್ನೌಟ್ ಸಾಧ್ಯತೆ ಕೂಡ ಇತ್ತು. ಒಂದು ಓಟವನ್ನು ಪೂರೈಸಿಕೊಡ್ತಾರೆ. 2ನೇ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇವಾಗ ಬಹಳಷ್ಟು ಉತ್ತಮ ಒಂದು ಚೇತರಕ್ಷಣೆ ಮಾಡಿದ್ರು ಕೂಡ ಬ್ಯಾಕಪ್ ಬರ್ತಾ ಇಲ್ಲ. ವಿಕೆಟ್ ಹಿಂದುಗಡೆ ಚೇತರಕ್ಷಣೆ ಕಾಡ್ತಾ ಇಲ್ಲ. 2 ಓಟವನ್ನು ನೇರವಾಗಿ ಪಡ್ಕೊಳ್ತಾ ಇದ್ದಾರೆ. ಒಂದು ಓಟಕ್ಕೆ 2 ಓಟ, ಒಂದು ಓಟ ಉಚಿತವಾಗಿ ನೀಡ್ತಾ ಇದ್ದಾರೆ. ತಂಡದ ಗಳಿಕೆ ಇವಾಗ 1-8, 18 ರತ್ತ ಸಾಗ್ತಾ ಇದೆ. 3ನೇ ಓವರಿನ ಚಾಂಪಿಯನ್ಸ್ ಕಾರ್ಯಕ್ರಮ ಮತ್ತೆ ಅಬೂದ್ ಕೋಡಿ.
ಕ್ರಿಕೆಟ್ ಮ್ಯಾಚ್ 2023 ಮತ್ತೆ ಬಲವಾದ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ. ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. 2024ಕ್ಕೆ ಕಾಲಿಡಬೇಕಾಗುತ್ತೆ. 2023 ಡಿಸೆಂಬರ್ 31ರ ಈ ಒಂದು ಮುಸ್ಸಂಜೆಯಲ್ಲಿ ಕೋಡಿ ಫೆಸ್ಟ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಇವಾಗ ಮತ್ತೆ ಅಬೋದ್ ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡು ತಿರುಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗಿದೆ. ಇವಾಗ ತಂಡದ ಗಳಿಕೆಗೆ ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆ ಇವಾಗ 20-20ರತ್ತ ಸಾಗ್ತಾ ಇದೆ. ಚೋಟಿ ಅಂತಿಮ ಎಸೆತಕ್ಕಾಗಿ ಥರ್ಡ್ ಓವರ್, 3ನೇ ಓವರಿನ ಅಂತಿಮ ಎಸೆತಕ್ಕಾಗಿ ಮತ್ತೆ ಅಬೋದ್ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಯಾರ್ಕರ್ ಎಸೆತ ದಾಖಲಿಸಿದ್ರು. ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತಟ್ಟಿ ಮುಟ್ಟಿ ಓಡೋ ಪ್ರಯತ್ನವನ್ನ ರೋಪ್ ಮಾಡಿದ್ರು. ಇವಾಗ ಒಂದು ಓಟದ ಸೇರ್ಪಡೆ ಕೂಡ ಆಗಿದೆ. ಆರಂಭಿಕ ಇನ್ನಿಂಗ್ಸಿನ 3 ಓವರ್ ಮುಕ್ತಾಯ. 18 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟೀಮ್ ಸ್ಪೋರ್ಟ್ಸ್ ವರ್ಲ್ಡಿನ ಮೊತ್ತ ಇವಾಗ 21 ಓವರ್ ಒಂದಕ್ಕೆ ಸರಾಸರಿ 7.0 ರನ್ ಕಾಯ್ದುಕೊಂಡು ಬರ್ತಾ ಇರ್ತಕ್ಕಂಥ ಒಂದು ತಂಡ. ಎದುರು ತಂಡವಾಗಿರ್ತಕ್ಕಂಥ ಕಿಂಗ್ಡಮ್ ಥಂಡರ್ಸ್ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಮಾತುಕತೆಗೆ ಅವಕಾಶ ಇಲ್ಲ. ದಯವಿಟ್ಟು ಪಂದ್ಯಾಟ ಮುಂದುವರಿಸಿ. ಚೇತರೇಶನ್ಗೆ ತೆರಳಿ ದಯವಿಟ್ಟು. ಅಂಪೇರ್ ರಘು ಸೆಂಡ್ ಹಿಮ್ ಔಟ್ ಸರ್. ಅಂತಿಮ 1 ಓವರ್ ಮಾತ್ರ ಬಾಕಿ ಇದೆ. 6 ಚೆಂಡುಗಳ ಆಟ ಬಾಕಿ ಇದೆ. ಅದಷ್ಟು ಓಟವನ್ನು ದಾಖಲಿಸಲು ಕಾದು ನೋಡಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ಮತ್ತೆ ಇವಾಗ ತಫ್ಸೀರ್ ಭಾರತ ತಂಡದ ಯೋಗದ ಬೌಲರ್ ಬುಮ್ರಾವರನ್ನ ಹೋಲಿಸುವಂತ ಒಂದು ಎಸೆತಗಾರಿಕೆಯನ್ನ ತಫ್ಸೀರ್ ದಾಖಲಿಸ್ತಾರೆ. ಇವಾಗ ತಫ್ಸೀರ್ 4ನೇ ಓವರಿನ ಪ್ರಥಮ ಎಸೆತಕ್ಕಾಗಿ ತೀರ್ಮಾನಕಾರನ ಬಳಸುತ್ತಾ ರೈಟ್ ಆರ್ಮ್ ಓವರ್ ಡಿಸ್ಟ್ರಿಕ್ಟ್ ಮಾದರಿಯಲ್ಲಿ 15 ಹೆಜ್ಜೆಯನ್ನು ಓಡಿ ಬಂದು ಎಸೆಬಲ್ಲಂತ ಎಸೆತಗಾರ ಇವಾಗ ತಫ್ಸೀರ್ ರೌಫ್ ರವರಿಗೆ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಅಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಹೊಡೆದ ಸೇರ್ಪಡೆ. 2ನೇ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರನ್ ಔಟ್ ಸಾಧ್ಯತೆ ಇವಾಗ ಬಲವಾದ ಮನವಿಗೆ ಇವಾಗ 3ನೇ ಕಣ್ಣು ಥರ್ಡ್ ಅಂಪೈರ್ಗೆ ಡಿಸಿಷನ್ ಬರ್ತಾ ಇದೆ. 3ನೇ ಓಟಿಗೆ ಅವಕಾಶ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೇ ಓಟಕ್ಕೆ ಅವಕಾಶ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದೆ. ಇವಾಗ ಶೂಟ್ ಮಾಡಿದ್ರು ಕೂಡ ಅದಕ್ಕೆ ರನ್ ಔಟ್ ಆಗುವ ತೀರ್ಮಾನ ಕೆಲವೇ ಕ್ಷಣಗಳಲ್ಲಿ ಕೂಡ ಬರ್ತದೆ. ಪಂದ್ಯ ವೀಕ್ಷಣೆಯಲ್ಲಿ ಪ್ರಮುಖ ಮುಖ್ಯ ಅತಿಥಿಗಳೆಲ್ಲ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ತಮ್ಮೆಲ್ಲರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಇವಾಗಲೇ ಬಹಳಷ್ಟು ಉದ್ಯಮಗಳು ಬಹಳಷ್ಟು ಸಹಕಾರವನ್ನು ಪಂದ್ಯ ಕೂಟಕ್ಕೆ ನೀಡ್ತಾ ಇದ್ದಾರೆ. ಆ ಹಂತದಲ್ಲಿ ಇವಾಗ ಪ್ರಮುಖರು ಕೂಡ ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಾಟ್ ಔಟ್ ಎಂಬ ಸೂಚನೆ ಬರ್ತಾ ಇದೆ. 2 ಓಟದ ಸೇರ್ಪಡೆ ಆಗಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಈ ಪಂದ್ಯದ ಮತ್ತೊಬ್ಬ ಪ್ರಮುಖರು ವಾರೆ ಸ್ವಯಂ ಸೇವಕರಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸ್ತಾ ಇರುವವರು ಒಂದೆಡೆ ಅಶ್ಫಾಕ್, ಇನ್ನೊಂದೆಡೆ ಅಬ್ಬಾಸ್ ಕೋಡಿ. ಸಮಾಜ ಸೇವಕರು ಬಹಳಷ್ಟು ಉತ್ತಮ ರೀತಿಯ ಒಂದು ಲೈನ್ ಅನ್ನ ಮಾಡ್ತಾ ಇದ್ದಾರೆ. ಬೌಂಡ್ರಿ ಲೈನ್ ಅಂಪೈರ್ ಕಾರ್ಯವನ್ನ ಕೂಡ ಅಬ್ಬಾಸ್ ಕೋಡಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಂಸ್ಥೆ ಪರವಾಗಿ ವೃತ್ತಿಸಿಕೊಳ್ತಾ ಇದ್ದೇವೆ. ಅಶ್ಫಾಕ್ ಕೋಡಿ ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರ. ಒಂದು ಲಕ್ಕಿ ಸ್ಟಾರ್ ತಂಡದಲ್ಲಿ ಬಹಳಷ್ಟು ಪಂದ್ಯಾಟ ಆಡಿರ್ತಕ್ಕಂಥ ಕೋಡಿಯ ಮತ್ತರುವ ಚಿರತೆ ಅಶ್ಫಾಕ್ ಕೌನ್ಸಿಲರ್. ಇವಾಗ ಮತ್ತೆ ಒಂದು ಓಟದ ಸೇರ್ಪಡೆ. ಮತ್ತೆ ಚೇತರಕ್ಷಣೆ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಚೇತರಕ್ಷಣೆಯಲ್ಲಿ ಗಡಿಬಿಡಿ, ಹೊಂದಾಣಿಕೆ ಬರ್ತಾ ಇಲ್ಲ. ಸಮತೋಲಿತವಾದ ಒಂದು ಹೊಂದಾಣಿಕೆ ಬರ್ತಾ ಇಲ್ಲ. ಸತತ ರನ್ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಒಂದಕ್ಕೆ ಒಂದು ಉಚಿತ ಎಂಬ ರೀತಿಯಲ್ಲಿ ತಂಡಕ್ಕೆ ಓಟಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಇವಾಗ ಟೀಮ್ ಸೋರ್ಸಸ್ನ ಮೊತ್ತ 25 ಕಾಲು ಶತಕವನ್ನು ಪೂರೈಸಿಕೊಳ್ತಾ ಇದೆ. ಕಿಂಗ್ಡಮ್ ತಂಡ ವಿರುದ್ಧ ತಂಡ ಹೋರಾಟ ಮಾಡ್ತಾ ಇದೆ. ವರ್ಷಿಪ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ
ಆಗಿದೆ. ಇವಾಗ ರೌ ಪ್ರೌಢ ಬಹಳಷ್ಟು ಉತ್ತಮ ರೀತಿಯ ಒಂದು ಐಡಿಯಾದೊಂದಿಗೆ ಮಂತಾಟವನ್ನು ಸ್ಟ್ರೈಕರ್ ಅಂತ ಕೊಡ್ತಾ ಇದ್ದಾರೆ. 26 ಆರಂಭಿಕವಾಗಿ ಫೈನಲ್ಗೆ ಪ್ರವೇಶ ಮಾಡಿಕೊಂಡಂತ ಒಂದು ತಂಡ ಈ ಭಾಗದ ಉಡುಪಿ ಜಿಲ್ಲೆಯ ಪ್ರಸಿದ್ಧ ತಂಡ. ಬಹಳಷ್ಟು ಪಂದ್ಯಾಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಎಸ್ಎಸ್ಸಿನ ಉದ್ಯಮಿ ಮುನಾಫು ಹೆಮ್ಮಾಡಿ AKMS ತಂಡವನ್ನು ರಚಿಸಿಕೊಂಡು ಈಗಾಗಲೇ ಈ ಒಂದು ಪಂದ್ಯಾಕೂಟದಲ್ಲಿ ಫೈನಲ್ಗೆ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ತಫ್ಸೀರ್ ಮತ್ತೆ ಇವಾಗ ಚೆಂಡು ಗಾಡಿಯಲ್ಲಿ ಸೇರ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ, ಉದ್ದರಿ ಕಳ್ಕೊಳ್ತಾ ಇದೆ. ಈಗ ರೌಪ ಉದ್ದರಿ ಆಘಾತವನ್ನು ಕಾಣ್ತಾ ಇದ್ದಾವೆ. ಈ ಪಂದ್ಯಾಕೂಟ ಮತ್ತೊಂದು ವಿಶೇಷತೆ, ಈ ಪಂದ್ಯಾಕೂಟದ 2 ಟ್ರೋಫಿ ಅರ್ಥಾತ್ ಪ್ರಥಮ ಟ್ರೋಫಿ ಹಾಗೂ ದ್ವಿತೀಯ ಟ್ರೋಫಿಯನ್ನು ಕೊಟ್ಟು ಸಹಕರಿಸಿದವರು ಬಾಪು ಅಂಡ್ ಸನ್ಸ್. ಇವರು ಈ ಪಂದ್ಯಾಕೂಟಕ್ಕೆ ಪ್ರಥಮ ಶಾಶ್ವತ ಪದಕ ಹಾಗೂ ದ್ವಿತೀಯ ಶಾಶ್ವತ ಪದಕವನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರನ್ನ ಕೂಡ ಬಾಪು ಅಂಡ್ ಸನ್ಸ್ ಇವರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವಾಗ ಮತ್ತೆ ಹೊಸ ಆಟಗಾರ ಸೈಫ್ ಬಿಜಾಡಿ, ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಕೂಡ. ಹೊರ ದೇಶದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಸೈಫ್ ಸೌದಿ ಅರೇಬಿಯಾ ಇವಾಗ ಅಂಕಣದಲ್ಲಿದ್ದಾರೆ. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನವನ್ನು ಸೈಫ್ ಮಾಡಿದ್ರು. ಒಂದು ಹೊಡೆದ ಸೇರ್ಪಡೆ ಕೂಡ ಆಗಿದೆ. ಸೈಫ್ ರವರ ಖಾತೆ ಆರಂಭ. ತಂಡದ ಗಳಿಕೆ ಇವಾಗ 27. ಅಂತಿಮ ಓವರಿನ ಅಂತಿಮ ಎಸೆತಕ್ಕಾಗಿ ಲಾಸ್ಟ್ ಬಾಲ್ ರಿಮೈನಿಂಗ್ 4th ಓವರ್. ಅಂತಿಮ ಎಸೆತದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾಣಬೇಕಾಗಿದೆ. ಶಾಕೀರ್ ಈ ಭಾಗದ ಮತ್ತೋರ್ವ ಪುದಿಯ ಪ್ಲೇಯರ್ ಶಾಕೀರ್ ಅಂಕಣದಲ್ಲಿದ್ದಾರೆ. ಹಿಂದಿನ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು ಶಾಕೀರ್. ಒಂದೆಡೆ ಶಾಕೀರ್ ಆದ್ರೆ ಇನ್ನೊಂದೆಡೆ ಶಾಹೀಫ್ ಅಂಕಣದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಶಾಕೀರ್ ಟು ಶಾಹೀಫ್. ಎಸೆತಗಾರಿಕೆಯಲ್ಲಿ ತಫ್ಸೀರ್, ಗೂಢ ರಕ್ಷಣೆಯಲ್ಲಿ ಮತ್ತೆ ಹಜಾರ್. ಪಾಯಿಂಟ್ ವಿಭಾಗದಲ್ಲಿ ಮತ್ತೆ ಸುಂದರವಾಗಿರ್ತಕ್ಕಂಥ ಚೇತ ರಕ್ಷಣೆ ಬರ್ತಾ ಇದೆ. ಶಾರ್ಟ್ ಆಗಿ ಬರ್ತಾ ಇದೆ ಚೆಂಡು. ಶಾಕೀರ್ ಬಲವಾದ ಹೊಡೆತಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ ಆಗಿದೆ. ರನ್ ಔಟ್ ಆಗುವುದರ ಮುಖ್ಯವಾಗಿ ಕೇವಲ ಒಂದು ಓಟದ ಸೇರ್ಪಡೆ ಆಗಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಇವಾಗ ಓವರ್ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸ್ನ 4 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇವಾಗ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ 28 ಓಟವನ್ನು ದಾಖಲಿಸಿಕೊಂಡಿದೆ. ಎದುರಾಳಿ ತಂಡವಾಗಿರ್ತಕ್ಕಂಥ ಕಿಂಗ್ಡಮ್ ಥಂಡರ್ಸ್ ನಿಗದಿತ 24 ಎಸೆತಗಳ ಮುಂದೆ 29 ಓಟವನ್ನು ದಾಖಲಿಸಿದರೆ ಮುಂದಿನ ಹಂತದಲ್ಲಿ ಮತ್ತೊಂದು ಪಂದ್ಯಾಟವನ್ನು ಎದುರಿಸಬೇಕಾಗಿದೆ. ಅದು ಅಹದ್ ಅಫ್ರಾರ್ ವಾರಿಯರ್ಸ್ ಅನ್ನು ಎದುರಿಸಬೇಕಾಗುತ್ತದೆ. ನಾಸಿರ್ ಆದಷ್ಟು ಬೇಗ ಕ್ಷೇತ್ರರಕ್ಷಣೆಗೆ ಬನ್ನಿ. ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಅಲ್ಲಿ ಆಟಗಾರರು ಗಮನಿಸಿ, ಸಮಯ ವಿಳಂಬವಾಗ್ತಾ ಇದೆ. ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಕ್ಷೇತ್ರರಕ್ಷಣೆಗೆ ಅತಿ ಶೀಘ್ರವಾಗಿ ಬರಬೇಕು. ಕ್ಷಿಪ್ರಗತಿಯಲ್ಲಿ ಕ್ಷೇತ್ರರಕ್ಷಣೆ ಜಮಾವಣೆ ಮಾಡಿ. ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಕಿಂಗ್ಡಮ್ ಥಂಡರ್ಸ್ ಆರಂಭಿಕ ಆಟಗಾರರು ಕೂಡ ಶೀಘ್ರವಾಗಿ ಬರಬೇಕನ್ನುವಂಥ ಸೂಚನೆ ಕೂಡ ನೀಡ್ತಾ ಇದ್ದಾವೆ. ಇದಾದ ಬಳಿಕ ದಿನದ ಮುಂದಿನ ಪಂದ್ಯಾಟಕ್ಕೆ ರೆಡಿ ಇರಬೇಕು. 2ನೇ ಕ್ವಾಲಿಫೈಯರ್ ಪಂದ್ಯ ಅಹದ್ ಅಫ್ರಾರ್ ವಾರಿಯರ್ಸ್ ಮತ್ತು ಪ್ರಸ್ತುತ ಎಲಿಮಿನೇಟರ್ ಪಂದ್ಯದ ವಿಜೇತರು ದಿನದ ಮುಂದಿನ ಪಂದ್ಯ ಸೆಕೆಂಡ್ ಕ್ವಾಲಿಫೈಯರ್ ಅನ್ನು ಆಡ್ತಾರೆ. ಅಲ್ಲಿ ಆರಂಭಿಕ ಆಟಗಾರರು ಅಬೂದ್ ಓಪನರ್ಸ್ ಅನ್ನ ಕಳಿಸಿಕೊಡಿ. ಅಬೂದ್ ಮೊದಲೇ ತಿಳಿಸ್ತಾ ಇದ್ದೇವೆ, ಬ್ಯಾಟಿಂಗ್ ಮಾಡ್ತಾ ಇರುವಂತ ನೀವು ಕಿಂಗ್ಡಮ್ ಥಂಡರ್ಸ್ನವರು ವಿಳಂಬವಾದರೆ 1 ಓವರ್ ಕಡಿತವಾಗುತ್ತೆ. ನೀವು 3 ಓವರಲ್ಲಿ ಚೇಸ್ ಮಾಡಬೇಕಾಗತ್ತೆ. ಇದು ಸ್ಪಷ್ಟತೆ ಸಂಘಟಕರ ಪರವಾಗಿ ನಿಮಗೆ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು. 24 ಎಸೆತ
29ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಈ ಪಂದ್ಯ ಜಯಿಸಿದಂತ ತಂಡ ಮತ್ತೆ ಅಹದಾಫ್ನ ವಾರಿಯರ್ಸ್ ಅನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ಅಹದಾಫ್ನ ವಾರಿಯರ್ಸ್ನ ಎಲ್ಲ ಆಟಗಾರರು ಪ್ರಮುಖ ವೇದಿಕೆ ಹತ್ರ ಬರಬೇಕು. ಮನ್ ಸ್ಟೇಜ್ ಹತ್ರ ಬನ್ನಿ. ಎಲ್ಲ ಅಹದಾಫ್ನ ವಾರಿಯರ್ಸ್ನ ಆಟಗಾರರು ಬನ್ನಿ ಅನ್ನುವಂತ ಒಂದು ಸೂಚನೆ ಕೂಡ ನೀಡ್ತಾ ಇದ್ದಾವೆ. ಅಬ್ಬಾಸ್ ಗೋಡಿ ಅವರ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ. ಅತಿಥಿ ಗಣ್ಯರೆಲ್ಲ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಲ್ಬೇಡಿ. ಅತಿಥಿ ಗಣ್ಯರನ್ನ ವೇದಿಕೆಯಲ್ಲಿ ಕೂರಿಸಿಕೊಂಡು ನಾವು ಅಡ್ಡ ನಿಲ್ಲೋದು ಸರಿಯಲ್ಲ. ನಮ್ಮೊಂದಿಗೆ ಸಹಕರಿಸಿದ ಮಹಾರ್ಯರನ್ನ ನಾವು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವಾಗ 2ನೇ ಇನ್ನಿಂಗ್ಸ್ ಆರಂಭವನ್ನು ಕಾಣಬೇಕಾಗಿದೆ. ಸೆಕೆಂಡ್ ಇನ್ನಿಂಗ್ಸ್ ಆರಂಭ. 24 ಎಸೆತ, 29ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಇವಾಗ ಲೆಗ್ ಸ್ಟಾರ್ ಇವರ ಆಶೆ ಇರತಕ್ಕಂಥ ಕೋಡಿ ಕ್ರಿಕೆಟ್ ಬೇಸ್ 2023ರ ಸೆಕೆಂಡ್ ಸೀಸನ್ ಪಂದ್ಯಾಕೂಟ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನ ನೀಡಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಪಂದ್ಯಾಕೂಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಸಂಜೀವ್ ಕಾರ್ವಿ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಕೋಡಿ ಲಕ್ಕಿ ಸ್ಟಾರ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರದ ಪರವಾಗಿ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಆರಂಭ. ರೌಫ್ ಎಸ್ತಗಾರಿಕೆಯಲ್ಲಿ ಆರಂಭಿಕ ಆಟಗಾರರಾಗಿ ಇವಾಗ ಒಂದೆಡೆ ಮಶೂದ್, ಇನ್ನೊಂದೆಡೆ ಆಜಾದ್. ಉತ್ತಮ ರೀತಿಯ ಹೊಡೆತ. ಇವಾಗ ಚೆಂಡು ಆಫ್ ಸ್ಟಂಪ್ ಹೋಗ್ತಾ ಇದೆ. ಒಂದು ಓಟವನ್ನು ಪೂರೈಸ್ತಾ ಇದ್ದಾರೆ. 2 ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದ್ದಾರೆ. ಮಶೂದ್ ಚಿನ್ನ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವ ಪ್ರಯತ್ನ ಮಾಡಿದ್ರು. ಆರಂಭಿಕ ಹಂತದಲ್ಲಿ 2 ಓಟವನ್ನು ದಾಖಲು ಮಾಡುವುದರ ಮುಖ್ಯವಾಗಿ ಖಾತೆ ಆರಂಭ. ಮಸೂದ್ ರವರ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತಂಡದ ಗಳಿಕೆ 2ರತ್ತ ಮುನ್ನುಗ್ತಾ ಇದೆ. ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಕಣದಲ್ಲಿ ಆಜಾದ್ ಇವಾಗ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆಜಾದ್ ಕಳೆದ 2 ಪಂದ್ಯಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸತಕ್ಕಂಥ ಆಟಗಾರ ಕೂಡ ಆಜಾದ್. ಇವಾಗ ಕಿಂಗ್ಡಮ್ ಥಂಡರ್ಸ್ ಅನ್ನ ಉಳಿಸುವ ಪ್ರಯತ್ನವನ್ನು ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ. ಆ ತಂಡದ ನಾಯಕ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲರ್ ಕೂಡ. ಈ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವಂತ ಅಬೂದ್ ಕೋಡಿ ಅವರ ನೇತೃತ್ವದ ಒಂದು ತಂಡ ಅದು ಕಿಂಗ್ಡಮ್ ಥಂಡರ್ ಎದುರಿಸ್ತಾ ಇದೆ. ಇವಾಗ ಲೆಕ್ಕಿಯಾಗಿರ್ತಕ್ಕಂಥ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಅನ್ನ. ಮತ್ತೆ ಬಲವಾದ ಹೊಡೆತ. ಚೆಂಡು ಸೀಮಕರಣ ಆಕ್ರಮಿಸಿಕೊಳ್ಳುವ ಪ್ರಯತ್ನ. ಇವಾಗ ಮತ್ತೆ ಬೌಂಡ್ರಿ ಎದುರಿಸಿದ ಪ್ರಥಮ ಎಸೆತದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ ಆಜಾದ್. ಆಜಾದ್ ರವರ ಅಂಕಣದಲ್ಲಿ ಇರುವ ತನಕ ಟೀಮ್ ಸ್ಪೋರ್ಟ್ಸ್ ಸರ್ವ ಆಟಗಾರರಿಗೆ ತಲೆಬೇನೆಯ ವಿಷಯ. ಆಜಾದ್ ನಿದ್ರೆ ಸಿಡಿರಬ್ಬರದ ಆಟವನ್ನು ಆಡಬಲ್ಲಂತ ಆಟಗಾರ ಕೂಡ. ಇವಾಗ 4 ಓಟದ ಸೇರ್ಪಡೆ ಆಗಿದೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಗಳಿಕೆ ಇವಾಗ 6ರತ್ತ ಸಾಗ್ತಾ ಇದೆ. ಮತ್ತೆ ರಹೂಫ್ 3ನೇ 4ನೇ ಎಸೆತಕ್ಕಾಗಿ ಮತ್ತೆ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಟ್ಟಿ ಮುಟ್ತಾ ಇದ್ದಾರೆ. ಓಟವನ್ನು ದಾಖಲಿಸ್ತಾ ಇದ್ದಾರೆ. 7 ತಂಡದ ಗಳಿಕೆ 7. ಮತ್ತೆ ರೌಫ್ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಅಷ್ಟೇ ಉತ್ತಮ ರೀತಿಯ ವಿಶಿಷ್ಟ ರೀತಿಯಲ್ಲಿ ಒಂದು ಓಟವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೈ ಎಂಬ ಸೂಚನೆ ಬರ್ತಾ ಇದೆ. ಬೈ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆ. ಇವಾಗ ತಂಡದ ಗಳಿಕೆ 8. ಈ ಪಂದ್ಯ ಕೂಡದ ಮತ್ತೊಂದು ವಿಶೇಷತೆ. ಸರಣಿ ಶ್ರೇಷ್ಠ ಪ್ರಶಸ್ತಿ 1.5 ಲಕ್ಷದ ಬೈಕ್ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ರಾರಾರಿಸ್ತಾ ಇದೆ. ಈ ಪಂದ್ಯಕ್ಕೆ 2 ಟ್ರೋಫಿ ಅರ್ಥಾತ್ ಪ್ರಥಮ ಶಾಶ್ವತ ಪದಕ, ದ್ವಿತೀಯ ಶಾಶ್ವತ ಪದಕವನ್ನು ಕೊಟ್ಟು ಸಹಕರಿಸಿದವರು ಅವರೇ ಪಪ್ಪು ಅಂಡ್ ಸನ್ಸ್. ಅವರು ಕೂಡ ಪಂದ್ಯ ವೀಕ್ಷಣೆಯನ್ನ ಟ್ರೋಫಿಯನ್ನು ನೀಡಿ ನೀಡ್ತಾ ಇದ್ದಾರೆ. ಅವರನ್ನ ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಮತ್ತೆ ಡಾಟ್ ಆಫ್ ಡೆಲಿವರಿ ಚುಕ್ಕಿ ಎಸೆತ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗ ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸಿನ ಪ್ರಥಮ 1 ಓವರ್ ಮುಕ್ತಾಯ. ತಂಡದ ಗಳಿಕೆ 8. ಇನ್ನು ಕೇವಲ 18 ಎಸೆತಗಳು ಮಾತ್ರ ಬಾಕಿ ಇದೆ. ಇನ್ನು ಕೂಡ 21 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. 18 बॉल रिमेनिंग, 21 रन रिक्वायर्ड, 18 गेंद बाकी है, 21 रन चाहिए जीतने के लिए. टाइमिंग्स पंजाटा ಮುಂದುವರಿಸಿ.
ಈ ಪಂದ್ಯ ಮುಗಿದ ತಕ್ಷಣ ಟಾಸ್ ಕಾರ್ಯಕ್ರಮ ನಡೀತದೆ. ಇದರ ವಿಜೇತ ತಂಡ ಅಹದ್ ಅಫ್ನಾನ್ ವಾರಿಯರ್ಸ್ ಅನ್ನು ಎದುರಿಸುತ್ತದೆ. ಅಹದ್ ಅಫ್ನಾನ್ ವಾರಿಯರ್ಸ್ ಈಗಾಗಲೇ ರೆಡಿಯಾಗಿ ನಿಂತಿದೆ. ಈಗ ಈ ಪಂದ್ಯದ ವಿಜೇತ ತಂಡ ಅಹದ್ ಅಫ್ನಾನ್ ವಾರಿಯರ್ಸ್ ಅನ್ನ ಎದುರಿಸುತ್ತದೆ. ಆ ಬಳಿಕ ಆ ಪಂದ್ಯದಲ್ಲಿ ತೆಗೆದಂತ ತಂಡ ಕೊನೆಯ ಫೈನಲ್ ಪಂದ್ಯಾಟದಲ್ಲಿ ನಮ್ಮ ಸ್ಥಳೀಯ ತಂಡವಾಗಿರ್ತಕ್ಕಂಥ ಎಕೆಎಂಎಸ್ ಟೌನ್ ಅದನ್ನ ಎದುರಿಸಬೇಕಾಗತ್ತೆ. ಇವಾಗ ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಸೆಕೆಂಡ್ ಓವರ್ ಶಾಕೀರ್. ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಗಳಿಕೆ 9 ವಿದೌಟ್ ಲಾಸ್. ಮತ್ತೆ ಇವಾಗ ಕ್ಯಾಚ್ಗೆ ಬಲವಾದ ಮನವಿಗೆ ಪುರಸ್ಕಾರ ಉತ್ತರ ಕಳ್ಕೊಳ್ತಾ ಇದೆ. ಇವಾಗ ರಾಜದ್ ಔಟ್. ಆರಂಭಿಕ ಹಂತದಲ್ಲಿ ಅಜಿತ್ ಅವರು ಉತ್ತರ ಕಳ್ಕೊಳ್ತಾ ಇದೆ. ಬಲವಾದ ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಬಹಳಷ್ಟು ಹಿಂದಿನ ಪಂದ್ಯದಲ್ಲಿ ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಆಜಾದ್ ಇವಾಗ ಪಂದ್ಯಾಟದಲ್ಲಿ ಕೈ ಕೊಡ್ತಾ ಇದ್ದಾರೆ. ಆರಂಭಿಕ ಉತ್ತರ ಕಳ್ಕೊಳ್ತಾ ಇದೆ ಇವಾಗ ಕಿಂಗ್ಡಮ್ ಥಂಡರ್ಸ್. ಇವಾಗ ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಹೊಸ ಆಟಗಾರ ಸಯ್ಯದ್. ಸಯ್ಯದ್ ಕಳೆದ ಪಂದ್ಯದಲ್ಲಿ ಭರ್ಜರಿ 2 ಎಸೆತ, ಲಾಸ್ಟ್ ಕೊನೆ 2 ಎಸೆತದಲ್ಲಿ 2 ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿದಂತ ಆಟಗಾರ ಕೂಡ ಸಯ್ಯದ್. ಇವಾಗ ಪಂದ್ಯಾಟ ಉಳಿಸಿಕೊಡೋ ಪ್ರಯತ್ನವನ್ನು ಮಾಡಬೇಕಾಗಿದೆ ಸಯ್ಯದ್. ಸ್ಟ್ರೈಕರ್ ಹ್ಯಾಂಡಿನಲ್ಲಿ ಎಸೆತಗಾರಿಕೆ ಮತ್ತೆ ಶಾಕೀರ್. ಮತ್ತೆ ಬಲವಾದ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸಯ್ಯದ್. ಒಂದು ಓಟದ ಸೇರ್ಪಡೆ ಆಗಿದೆ. ಸಯ್ಯದ್ ರವರ ಖಾತೆ ಕೂಡ ಆರಂಭ. ತಂಡದ ಗಳಿಕೆ ಇವಾಗ 10-1-0. 19 ಓಟದ ಅವಶ್ಯಕತೆ ಮತ್ತೆ ಜಯಕ್ಕಾಗಿ. ಶಾಕೀರ್ ಪಂಚಪಟ ಎಸೆತಗಾರಿಕೆಯಲ್ಲಿ ತಿರುವನ್ನು ನೀಡ್ತಾ ಇದ್ದಾರೆ. ಬಲವಾದ ಹೊಡೆತ, ಚೆಂಡು ಗೆರೆಯನ್ನು ಆಕ್ರಮಿಸಿಕೊಳ್ಳುವುದರ ಬಗ್ಗೆ ಭರ್ಜರಿ ಸಿಕ್ಸರ್. ಮಸೂದ್ಯಾನೆ ಚಿನ್ನ. ಇವಾಗ ಮುಟ್ಟಿದ್ದಲ್ಲ ಚಿನ್ನ. ಆ ಹಂತದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ತಂಡದ ಗಳಿಕೆ ಇವಾಗ 16 ಮುನ್ನುಗ್ತಾ ಇದೆ. 16. ಮತ್ತೆ ವೈಡ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ. 17 ಸಾಗ್ತಾ ಇದೆ. ಮತ್ತೆ ಶಾಕೀರ್ ಎಸೆತಗಾರಿಕೆಯಲ್ಲಿ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಬಲವಾದ ಹೊಡೆತ, ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. 1 ಓಟದ ಸೇರ್ಪಡೆ, 2ನೇ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಓಟವನ್ನ ಆರಾಮದಾಯಕವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಮಸೂದ್ ರವರ ದಾಂಡಿನ ಮುಖಾಂತರವಾಗಿ 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಗಳಿಕೆ ಇವಾಗ 19 ಓಟ. ಇನ್ನು 10 ಓಟದ ಅವಶ್ಯಕತೆ. ಲಾಸ್ಟ್ 2 ಬಾಲ್. ಒಂದು ಓಟವನ್ನು ಪೂರೈಸಿಕೊಂಡು 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಗಳಿಕೆ 21. ಅಂತಿಮ ಎಸೆತ, ಸೆಕೆಂಡ್ ಓವರ್, ಲಾಸ್ಟ್ ಬಾಲ್. 8 ರನ್ ರಿಕ್ವೈರ್. 13 ಎಸೆತಗಳು ಬಾಕಿ ಇದೆ. ಇನ್ನು ಕೇವಲ 8 ಓಟದ ಅವಶ್ಯಕತೆ ಜಯಕ್ಕಾಗಿ. ಬಹಳಷ್ಟು ಉತ್ತಮವಾದ ಒಂದು ಕ್ಷೇತ್ರಕ್ಷಣೆ ಸಾಯಿಪ್ ಮಾಡ್ತಾ ಇದ್ದಾರೆ. ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸಿನ 2 ಓವರ್ ಮುಕ್ತಾಯ. ತಂಡದ ಗಳಿಕೆ ಇವಾಗ 22-2. ಇನ್ನು ಕೇವಲ 2 ಓವರ್, ಅರ್ಥಾತ್ 12 ಎಸೆತಗಳು ಮಾತ್ರ ಬಾಕಿ ಇದೆ. ಇನ್ನು ಕೂಡ 7 ಓಟದ ಅವಶ್ಯಕತೆ. ಶಾಹಿಫ್ ರವರಿಗೆ ಕೊಂಚ ಮಟ್ಟಿನ ಕಾಲು ನೋವು ಬಂದಿದೆ.
ಬೇಗ ಆರಿಸಿ ದಯವಿಟ್ಟು ಬೇಗ. ಹಲೋ, ಅಲ್ಲಿ ಪಂದ್ಯವನ್ನು ಶೀಘ್ರವಾಗಿ ಮುಂದುವರಿಸಿ. ಇನ್ನೂ ಕೂಡ 2 ಪಂದ್ಯ ಇದಾದ ಬಳಿಕ ನಡೆಯಬೇಕಾಗಿದೆ. ಆಲ್ರೆಡಿ ಸಮಯ 5:20 ಆಗಿದೆ. 6:30ಕ್ಕೆ ಕತ್ತಲು ಆವರಿಸುತ್ತೆ, ತೊಂದರೆ ಆಗುತ್ತೆ. ದಯವಿಟ್ಟು ಗಮನಿಸಿ ಆಟಗಾರರು, ಪಂದ್ಯ ಮುಂದುವರಿಸಿ, ಯಾವುದೇ ರೀತಿಯ ವಿಳಂಬ ಮಾಡಬೇಡಿ. ನಿಮ್ಮ ಫೀಲ್ಡಿಂಗ್ ಸೆಟ್ಟಿಂಗ್ ಏನಿದ್ರು ಕೂಡ ಶೀಘ್ರವಾಗಿ ಮುಗಿಸಿ. ಸರಿ, ಪಂದ್ಯ ಆರಂಭ. ಮತ್ತೆ 3ನೇ ಓವರಿಗಾಗಿ ಮತ್ತೆ 12 ಎಸೆತ, 7 ಓಟದ ಅವಶ್ಯಕತೆ ಜಯಕ್ಕಾಗಿ. ಇವಾಗ ರೌಫ್ ರವರ ಕೈಯಲ್ಲಿ ಚೆಂಡಿದೆ. ಎಸೆತಗಾರರನ್ನ ಡೋಟ್ ಮಾಡಲೇಬೇಕಾಗಿದೆ. ಅಂಕಣದಲ್ಲಿ ಮಸೂದ್ ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇದ್ದಾರೆ. ತಟ್ಟೆ ಬಟ್ಟೆ ಓಡೋ ಪ್ರಯತ್ನವನ್ನು ಮಾಡಿದ್ರು ಮಸೂದ್. 1 ಓಟದ ಸೇರ್ಪಡೆ. 23. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆತ. ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಅಂತಿನಿಂದ ಓಟದ ಸೇರ್ಪಡೆ. 1+1 2 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡಗಳಿಗೆ 25. ಮತ್ತೆ ರೌಫ್, ಮತ್ತೆ ಸ್ಲೋ ಡೆಲಿವರಿ ಎಸೆತ. ಅಷ್ಟೇ ಉತ್ತಮ ರೀತಿಯ ಒಂದು ಸಿಂಗಲ್ ಅನ್ನ ಪೂರೈಸಿಕೊಳ್ತಾ ಇದ್ದಾರೆ ಮಸೂದ್. 1 ಓಟದ ಸೇರ್ಪಡೆ ಆಗಿದೆ. 26. 3 ಓಟದ ಅವಶ್ಯಕತೆ. ಬಹಳಷ್ಟು ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ. ಲೆಗ್ ಬೈ ಮುಖ್ಯವಾಗಿ 1 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. 27. ಪಂದ್ಯಾಟ ಜಯದ ಹಾದಿಯನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದೆ. ವೈಡ್ 1+1 2 ಓಟ. ಪಂದ್ಯಾಟ ಜಯಿಸಿಕೊಳ್ತಾ ಇದೆ. ಬನ್ನಿ ಕ್ಯಾಪ್ಟನ್, ಬನ್ನಿ ಕಿಂಗ್ಡಮ್ ಥಂಡರ್ಸ್ ತಂಡದ ನಾಯಕ ಬನ್ನಿ. ಅದಷ್ಟು ಅಬೂದ್ ಬನ್ನಿ. ಅಲ್ಲೇ ಕಿಂಗ್ಡಮ್ ಥಂಡರ್ಸಿನ ನಾಯಕ ಅಬೂದ್ ಟಾಸ್ ಪ್ರಕ್ರಿಯೆಗೆ ಬರಬೇಕು. ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಕೂಟದ ಒಳಗಡೆ